ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ. ಮುಖ್ಯ ತತ್ವ ಏನು? ಸರ್ವೇಶ್ವರೋ ಹರಿಹಿ ಇತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯ ಮಹಂ ನಮಾಮಿ. ಜಗದ್ಗುರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅದುವರೆಗೆ ಜಿಜ್ಞಾಸುಗಳು ಕೇಳರಿಯದಂತಹ ಅತ್ಯದ್ಭುತವಾದ ತತ್ವದ ಗೊಂಚಲನ್ನು ಕೊಟ್ಟಿದ್ದಾರೆ. ತತ್ವ ಅಂದರೆ ದೂಷಣೆ ಮಾಡಲಿಕ್ಕೆ ಬರೋಲ್ಲ. ಅನಾರೋಪಿತಂ ತತ್ವಂ ಅಂತ ಬೇರೆಯವರು ಹೇಳಿದ್ದೆಲ್ಲ ಅದನ್ನು ಆರೋಪ ಮಾಡಿ ಅಪಲಾಪ ಮಾಡಿ ಖಂಡನೆ ಮಾಡಿ ಆಗಿದೆ. ಆದರೆ 1000 ವರ್ಷಗಳು ಕಳೀತಾ ಬಂದರೂ ಕೂಡ ಆಚಾರ್ಯರ ಸತ್ಸಿದ್ಧಾಂತವನ್ನು ಅಲ್ಲಗಳೆಯುವಂಥ ಇನ್ನೊಂದು ಸಿದ್ಧಾಂತ ಬರಲೇ ಇಲ್ಲ. ಆಚಾರ್ಯರದು ಅನುಭವ ಸಿದ್ಧಾಂತ, ಅನುಭವಕ್ಕೆ ಬರುವಂತಹ ಸಿದ್ಧಾಂತ. ಅನುಭವಿಸಿದ ಅನುಭಾವಿಗಳು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು. ಹೀಗಾಗಿ ಅವರು ಕೊಟ್ಟ ತತ್ವ ಬಹಳ ದೊಡ್ಡದು. ಅಂದರೆ ಒಂದು ದೊಡ್ಡ ತತ್ವ, ಸರ್ವೇಶ್ವರೋ ಹರಿಹಿ ಇತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯ ಮಹಂ ನಮಾಮಿ. ನಾವು ಜೀವನದಲ್ಲಿ ಏನು ತಿಳಿರಿ ಏನು ಬಿಡ್ರಿ, ಒಂದನ್ನು ತಿಳಿರಿ ಎಲ್ಲ ತಿಳಿಯತ್ತೆ. ಉಪನಿಷತ್ತಿನ ಸಾರ, ಯಾವುದನ್ನು ತಿಳಿಯುವುದರಿಂದ ಎಲ್ಲ ತಿಳಿದ ಹಾಗಾಗತ್ತೋ ಅದು ಯಾವುದು ಅಂತ ಕೇಳಿದ್ದಾರೆ ಋಷಿಗಳು. ಹಾಗಾದರೆ ಯಾವುದನ್ನು ನಾವು ತಿಳಿಬೇಕು ಜೀವನದಲ್ಲಿ ಅಂದರೆ ಸರ್ವೇಶ್ವರೋ ಹರಿಹಿ, ಭಗವಂತ ಸರ್ವೋತ್ತಮ. ಅವನನ್ನು ಬಿಟ್ಟರೆ ಇನ್ನೊಬ್ಬರು ಸರ್ವೋತ್ತಮರಿಲ್ಲ. ನಾವು ಭಗವಂತನ ದಾಸ. ಇದೆರಡು ನೀವು ತಿಳಿದರೆ ಭಗವಂತನನ್ನು ಸರ್ವೋತ್ತಮ ಅನ್ನುವ ಒಂದು ಜ್ಞಾನ ಬೀಜಭೂತವಾಗಿ ನಿಮ್ಮಲ್ಲಿತ್ತು ಅಂದರೆ ಉಳಿದದ್ದನ್ನು ಭಗವಂತ ತಾನೇ ಕೊಡ್ತಾನೆ. ನೀವು ದೇವರನ್ನು ಸರ್ವೋತ್ತಮ ಅಂತ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಆ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದ್ರಿ, ನಿನ್ನ ಹೊರೆತು ಪೊರೆಬವರ ನಾನರಿಯೇ ಹರಿಯೇ ಅನ್ಯಥಾ ಶರಣಂ ನಾಸ್ತಿ, ನೀನೇ ಸರ್ವೋತ್ತಮ ಅಂತ ಹೀಗೆ ನೀವು ಉಪಾಸನೆ ಮಾಡಿದ್ರಿ. ಇನ್ನು ಅದಕ್ಕೆ ಬೇಕಾದ ಪೂರಕವಾದ ತತ್ವಗಳನ್ನು ಭಗವಂತ ಗುರುಗಳನ್ನು ಕೊಟ್ಟು ತದ್ವಾರ ಜ್ಞಾನವನ್ನು ಭಗವಂತ ತಾನೇ ಉಪದೇಶ ಮಾಡ್ತಾನೆ. ಭಗವಂತ ಸರ್ವೋತ್ತಮ ಅನ್ನಲಿಕ್ಕೆ ಉಳಿದದ್ದೆಲ್ಲ ಅವಯವಗಳಿದ್ದಾಗೆ, ಅವೆಲ್ಲ ಬೇಕು. ಅವೆಲ್ಲದರುಗಳಿಂದ ಮುಖ್ಯವಾಗಿ ಪ್ರತಿಪಾದಿತವಾದ ತತ್ವ ಹರಿ ಸರ್ವೋತ್ತಮ. ಈಗ ಜಗತ್ತಲ್ಲಿ ಬಂದ ತತ್ವಗಳಲ್ಲಿ 3 ಪ್ರಧಾನ ತತ್ವ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ. ಮೊಟ್ಟ ಮೊದಲ ಬಂದಿದ್ದು ಅದ್ವೈತ. ಅದಕ್ಕೂ ಮುಂಚೆ ಬೇರೆ ಇತ್ತು. ಆದರೆ ದ್ವಿತ್ವ ಅನ್ನೋದಿಲ್ಲ, ಎರಡು ಅಂತಿಲ್ಲ, ಎಲ್ಲ ಒಂದೇ. ಇದು ಒಬ್ಬರು ಹೇಳಿ ಹೋದರು. ಆಗಿನ ಕಾಲಕ್ಕೆ ದೇವರನ್ನು ನಂಬುವವರು ಯಾರೂ ಇರಲಿಲ್ಲ. ವೇದಗಳನ್ನೆಲ್ಲ ಅದು ಏನು ಕೆಲಸಕ್ಕೆ ಬಾರದು ಹೀಗೆಲ್ಲ ಅಂತಿದ್ರು. ಹಾಗಾಗಿ ವೇದಗಳ ಪ್ರಾಮಾಣ್ಯವನ್ನು ಹೇಳಬೇಕಿತ್ತು. ಆ ಸಂದರ್ಭದಲ್ಲಿ ವೇದಗಳೆಲ್ಲ ಪ್ರಮಾಣ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಬೇಕು ಅಂದಾಗ ಹಾಗಾದ್ರೆ ದೇವರು ಅಂದರೆ ಯಾರು ಅಂತ ಪ್ರಶ್ನೆ ಬಂತು. ಆಗ ಅವ್ರು ಹೇಳಿದ್ರು, ದೇವರು ಅಂದರೆ ಬೇರೆ ಯಾರಲ್ಲ, ನೀನೇ ದೇವರು. ಅದು ನಿನ್ನೊಳಗೆ ನೀನು ದೇವರನ್ನು ನೋಡ್ಕೊಳ್ಬೇಕು, ನಿನ್ನನ್ನು ಬಿಟ್ಟು ಇನ್ನೊಂದಿಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವ ಬ್ರಹ್ಮ ಏವ ನ ಅಪರ. ಇನ್ನೊಂದಿಲ್ಲೇ ಇಲ್ಲ, ಜೀವನನ್ನು ಬಿಟ್ಟು ಇನ್ನೊಂದಿಲ್ಲ, ಜೀವನೇ ಬ್ರಹ್ಮ ಅಂತ ಹೀಗೆ ಒಂದು ತತ್ವವನ್ನು ಒಬ್ಬರು ಹೇಳಿ ಹೋದರು. ಆಗಿನ ಕಾಲಕ್ಕೆ ಅದೇ ಹೊಸ ಇನ್ವೆನ್ಷನ್ ಇತ್ತು, ಆಗಿನ ಕಾಲಕ್ಕೆ ಅದೇ ದೊಡ್ಡದು. ಆನಂತರದಲ್ಲಿ ಒಬ್ಬರು ಬಂದರು, ಅವರಂದರು ನಾನು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನು ಈ ಸಂಸಾರದಲ್ಲಿದ್ದೇನೆ. ದೇವರು ತುಂಬ ಸರ್ವಜ್ಞ ಇದ್ದಾನೆ, ನಾನು ಅಲ್ಪಜ್ಞ ಇದ್ದೇನೆ. ದೇವರು ನಿತ್ಯ ಸುಖಿ ಇದ್ದಾನೆ, ನಾನು ನಿರಂತರ ದುಃಖಿ ಇದ್ದೇನೆ. ಹೀಗೆ ನಾನು ದೇವರು ಒಂದಲ್ಲ ಅಟ್ಟಂದು ಮುಂದಂದರು. ಇವತ್ತು ನಾನು ದೇವರು ಒಂದಲ್ಲ, ಆದರೆ ದೇವರ ಉಪಾಸನೆ ಮಾಡಿ 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 ಕಡೆಗೊಂದಿನ ನಾನೇ ದೇವರಾಗ್ತೀನಿ. ಮೋಕ್ಷದಲ್ಲಿ ತಾರತಮ್ಯವನ್ನು ಒಪ್ಪದೆ ದೇವರಿಗೆ ನಮಗೂ ಸಮಾನತೆಯನ್ನು ಅವರು ಹೇಳುವಂತಹ ಒಂದು ತತ್ವ ಬಂತು. ಆದರೆ ಎಲ್ಲ ಆದಮೇಲೆ ಅವತಾರ ಮಾಡಿರ್ತಕ್ಕಂಥವರೇ ಜಗದ್ಗುರು ಮಧ್ವಾಚಾರ್ಯರು. ಅವ್ರು ಹೇಳ್ತಾರೆ, ನಾನು ದೇವರಾಗೋದು ಮೋಕ್ಷ ಅಲ್ಲ, ನಾನಾಗೋದೇ ಮೋಕ್ಷ. ನಾನು ಯಾರಂತ ಗೊತ್ತಿಲ್ಲ, ನಾನು ಇನ್ಯಾರೋ ಆಗೋದು ಮೋಕ್ಷ ಅಲ್ಲ, ನಾನು ಏನು ಅಂತ ನಾನಾಗೋದೇ ಮೋಕ್ಷ ಅಂತ ನೈಜ ಸುಖಾನುಭೂತಿ, ನನ್ನ ಸ್ವರೂಪದ ಆನಂದದ ಆವಿರ್ಭಾವ, ಅದನ್ನು ಅನುಭವಕ್ಕೆ ತಂದುಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ಮೋಕ್ಷ ಅಂತ ಹೀಗೆಲ್ಲ
ಅತ್ಯದ್ಭುತವಾದ ತತ್ವವನ್ನು ಜಗತ್ತಿಗೆ ಕೊಟ್ಟವರು ಜಗದ್ಗುರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಒಂದು ವಿಷಯ, ಆಚಾರ್ಯರು ಮಧ್ವಾಚಾರ್ಯರು ಯಾವುದೋ ಒಂದು ಸಂಕುಚಿತ ಪಂಗಡಕ್ಕೆ ಅವರ ತತ್ವಗಳನ್ನು ಮೀಸಲಾಗಿಟ್ಟಿಲ್ಲ. ಅವರು ಇಡೀ ಮನುಕುಲದ ಉದ್ಧಾರಕ್ಕೆ ಕೊಟ್ಟದ್ದು ಅವರು ತತ್ವಗಳನ್ನು. ಯಾರ್ಯಾರು ಮನುಷ್ಯರಾಗಿ ಬಂದಿದ್ದೀರಿ, ಯಾರ್ಯಾರಿಗೆ ಇಂದ್ರಿಯಗಳಿದೆ, ಸಾಧನ ಶರೀರ ಇದೆ, ಯಾರಿಗೆ ಕಣ್ಣಿದೆ, ಯಾರಿಗೆ ಕಿವಿ ಇದೆ, ನೀವೆಲ್ಲ ಹರಿದಾಸರೇ. ಹರಿ ಸರ್ವೋತ್ತಮ, ವಾಯುದೇವರು ಜೀವೋತ್ತಮ, ಭಗವಂತನಿಂದ ಸೃಜ್ಯವಾದ ಈ ಜಗತ್ತು ಸತ್ಯ, ಇದು ಪಂಚಭೇದಾತ್ಮಕವಾದದ್ದು, ನಾವೆಲ್ಲ ಆತನ ದಾಸರು ಅಂತ ಹೇಳಲಿಕ್ಕೆ ಬ್ರಾಹ್ಮಣರೇ ಆಗಬೇಕು, ಮಾಧ್ವರೇ ಆಗಬೇಕಂತಿಲ್ಲ, ಮನುಷ್ಯರಾದರೆ ಸಾಕು. ಎಲ್ಲ ಇಡೀ ವಿಶ್ವದ ಮನುಕುಲಕ್ಕೆ ತತ್ವಜ್ಞಾನವನ್ನು ಕೊಟ್ಟಂಥ ನಿಜವಾದ ವಿಶ್ವದ ಏಕೈಕ ಗುರುಗಳು ಅಂದರೆ ಬರೀ ಈ ವಿಶ್ವ ಅಲ್ಲ. ಅಪಿತ್ರಿಲೋಕ್ಯಾಂ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ. 14 ಲೋಕದ ಗುರುಗಳು ಅವರು ಮಾತ್ರ. ಅಂತಹ ಆಚಾರ್ಯರು ಅವತಾರ ಮಾಡಿ ತತ್ವಜ್ಞಾನವನ್ನು ಜಗತ್ತಿನಲ್ಲಿ ಕೊಟ್ಟಾಗ ಈ ಆಚಾರ್ಯರು ಕೊಟ್ಟಂಥ ಈ ತತ್ವವನ್ನು ಜಯತೀರ್ಥರು ಅದನ್ನು ಚೆನ್ನಾಗಿ ಬೆಳೆಸಿದ್ದಾರೆ. ಆದರೂ ಅವರ ತರುವಾಯ ಜಯತೀರ್ಥರ ಮಾತುಗಳು ಉಳಿಯದೆ ಎಲ್ಲೆಲ್ಲೋ ಹರಿದು ಹಂಚು ಹೋಗಬೇಕಿತ್ತು. ಹಾಗೆ ಹಂಚು ಹೋಗದ ಹಾಗೆ, ಎಂದೆಂದು ಅಚ್ಚಳಿಯದ ಹಾಗೆ ಆಚಾರ್ಯರ ಸತ್ಸಿದ್ಧಾಂತಕ್ಕೆ ತನ್ನದೇ ಆದ ಗ್ರಂಥಗಳ ಮೂಲಕ ಒಂದು ಕೋಟೆಯನ್ನು ಕಟ್ಟಿ ನಿರ್ಮಾಣ ಮಾಡಿದ ಮಹಾನುಭಾವರು ಶ್ರೀ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ವ್ಯಾಸರಾಜರು ಈ ಕಾರ್ಯ ಅವರು ಮಾಡಿದ್ದನ್ನು ಇದು ಮಾಧ್ವರು ಹೇಳಲ್ಲ, ಮಾಧ್ವೇತರರು ಹೇಳ್ತಾರೆ. ಈ ಸೌತೆಕಾಯಿ ಸೀಳು ಹೋದರೆ ಅದನ್ನು ಏನು ಮಾಡಿದ್ರು, ಕುಂಬಳಕಾಯಿ ಹೊಡೆದ್ರೆ ಬೇಕಾದ್ರೆ ಒಟ್ಟಿಗೆ ಇಟ್ಬಿಡ್ಬೋದು. ಈ ಕೆಲವರು ಮಡಿಕೆ ಗಿಡಕೆ ಹೊಡೆದಿದ್ರೆ ಬೇಕಾದ್ರೆ ಹಾಗೆ ಜೋಡಿಸಿಡ್ಬೋದು. ಈ ಸೌತೆಕಾಯಿ ಸೀಳಿ ಹೋದರೆ, ಮುರಿದು ಹೋದರೆ ಅದನ್ನು ಏನೂ ಮಾಡಲಿಕ್ಕೆ ಬರಲ್ಲ. ಹಾಗೆ ಸೀಳಿ ಹೋಗುವಂತಹ ಕಾಲದಲ್ಲಿ ನಮ್ಮ ವ್ಯಾಸರಾಜರು 3 ಕಟ್ಟು ಪೋಟರ್ ಅಂತಾರೆ. ದೀಕ್ಷಿತರು ಆ ಕಾಲದಲ್ಲಿದ್ದಂಥ ದೊಡ್ಡ ದೊಡ್ಡ ಬೇರೆ ಬೇರೆ ಪರಮತೀಯ ವಿದ್ವಾಂಸರು ವ್ಯಾಸರಾಜರ ಬಗ್ಗೆ ಹೇಳುವಾಗ ಅವರು ಆ ಮಾತನ್ನು ವರ್ಣನೆ ಮಾಡ್ತಾರೆ. ಅವರು ಬರೆದ 3 ಗ್ರಂಥಗಳು ಏನು ವ್ಯಾಸತ್ರಯ ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ, ಅತ್ಯದ್ಭುತವಾದ ಗ್ರಂಥಗಳು. ಇವತ್ತು ಮಾಧ್ವೇತರರು ಕೂಡ ಬೇರೆ ಬೇರೆ ತಾರ್ಕಿಕರಿರಲಿ, ಪ್ರಭಾಕರಿರಲಿ, ವೈಶೇಷಿಕರಿರಲಿ, ಮಾಯಾವಾದಿಗಳಿರಲಿ, ಯಾವುದೇ ಮತದವರು ಅವರ ಮತದ ಪ್ರಕ್ರಿಯೆಯನ್ನು ಚೆನ್ನಾಗಿ ತಿಳಿಬೇಕಂದ್ರೆ ಅವರವರ ಆಚಾರ ಬರೆದ ಗ್ರಂಥ ಓದಿದ್ರೆ ಅರ್ಥ ಆಗಲ್ಲ. ಅದು ವ್ಯಾಸರಾಜರ ಗ್ರಂಥ ಓದಿದ್ರೆ ಅವ್ರ ಗ್ರಂಥಗಳು ಅರ್ಥ ಆಗತ್ತೆ. ವ್ಯಾಸರಾಜರ ಗ್ರಂಥದ ಮಹಿಮಾ ಎಷ್ಟಂದರೆ, ವ್ಯಾಸರಾಜರು ತಮ್ಮ ಗ್ರಂಥದಲ್ಲಿ ಕೇವಲ ಮಧ್ವಾಚಾರ್ಯರ ತತ್ವವನ್ನು ಮಾತ್ರ ವಿಮರ್ಶೆ ಮಾಡಲಿಲ್ಲ, ಬೇರೆ ಬೇರೆ ಮತಾಚಾರ್ಯರ ತತ್ವಗಳನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡಿ ಆ ಮತದವರಿಗೂ ಹುಟ್ಟಲಾರದ ಪ್ರಶ್ನೆಯನ್ನು ತಾವೇ ಹಾಕ್ಕೊಂಡು ಅದಕ್ಕೆಲ್ಲ ಅಲ್ಲಿ ವಿಚಾರವನ್ನು ವಿಮರ್ಶೆ ಮಾಡಿ ಕಡೆಗೆ ಹೇಳ್ತಾರೆ, ಒಂದೇ ತತ್ವ ಒಂದೇ ಮತ ಅಂದರೆ ಅದು ಆಚಾರ್ಯರ ಸತ್ಸಿದ್ಧಾಂತ. ಆಚಾರ್ಯರ ಸತ್ಸಿದ್ಧಾಂತದ ನಿರ್ಣಯಕ್ಕಾಗಿ ಅತ್ಯದ್ಭುತವಾದ ನೇತ್ರಾಣೀವತ್ರಯೋಪಿ ಮಾಯಾ ತಂತ್ರ ಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತೀಂದ್ರಹರೇರಿಂದತೆ ಯತ್ಪ್ರಬಂಧಾ ಯದ್ವಾಕ್ ಅದ್ವೈತ ವಿದ್ಯಾ ಅಚಲ ಕುಲ ಕುಲಿಶಃ ಪ್ರೌಢಿ ಮಾಡೋ ಕತೆ ಸಹ ಶ್ರೇಯೋ ಭೂಯೋ ವಿದದ್ಯಾ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ವ್ಯಾಸರಾಜರು ಬರೆದ ಗ್ರಂಥಗಳು ಅದು ನರಸಿಂಹದೇವರ 3 ಕಣ್ಣುಗಳಿದ್ದ ಹಾಗೆ. ಇದು ಒಂದು ಸಾಮಾನ್ಯ ಅರ್ಥ. ನಿಜವಾಗಿಯೂ ಆಚಾರ್ಯರ ಶಾಸ್ತ್ರದ ಒಳಗೆ ಪ್ರತಿಪಾದಿತನಾದ ನರಸಿಂಹನನ್ನು ನೋಡಬೇಕಾದ್ರೆ ಈ 1 ಕಣ್ಣು 2 ಕಣ್ಣು ಸಾಲದು, 3 ಕಣ್ಣು ಬೇಕು. ಆ 3 ಕಣ್ಣು ಯಾವುದಂದರೆ ವ್ಯಾಸರಾಜ ಬರೆದ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಗ್ರಂಥ ಪ್ರತಿಪಾದ್ಯವಾದ ಭಗವಂತನ ರೂಪ ನೋಡ್ಬೋದೇ ವಿನ ಯಾವ್ಯಾವುದೋ ಗ್ರಂಥ ಓದಿದ್ದೀನಿ ಅಂದರೆ ಗ್ರಂಥ ಪ್ರತಿಪಾದ್ಯವಾದ ಭಗವಂತನ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ದೇವರ ದರ್ಶನ ಆಗಬೇಕಾ, ಮೋಕ್ಷ ಆಗಬೇಕಾ, ಸರಿಯಾದ ಜ್ಞಾನ ಆಗಬೇಕಾ,
ನಿಶ್ಚಿತ ತತ್ವಜ್ಞಾನ ಆಗಬೇಕಾ, ಅನಿವಾರ್ಯವಾಗಿ ಅಧ್ಯಯನ ಮಾಡಲೇಬೇಕಾದ ಗ್ರಂಥಗಳು ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಅನ್ನುವಂತಹ ಅದ್ಭುತ ಗ್ರಂಥಗಳು. ಅದು ನಾವು ಬರೀಲಿ ಯಾವಾಗಲೂ ಬಾಯಲ್ಲಿ ಯಾವಾಗಲೂ ಅದ್ಭುತ ಅದ್ಭುತ ಅಂತಿರ್ತೀವಿ. ನೀವು ಅದನ್ನು ಓದಿದ್ರೆ ಮಾತ್ರ ಅದರ ಅದ್ಭುತ್ಯ ಅರ್ಥ ಆಗುತ್ತೆ. ಚಂದ್ರಿಕೆಯ ಒಳಗೆ, ಆರಂಭದ ಒಳಗೆ ಒಂದೊಂದು ಸಣ್ಣ ಸಣ್ಣ ಶಬ್ದವನ್ನು ವ್ಯಾಸರಾಜರು ಎಷ್ಟು ಕೂಲಂಕುಷವಾಗಿ ಅದನ್ನು ಬಿಡಿಸಿ 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 ಹೇಳ್ತಾರೆ ಅಂದರೆ ನಮಗೊಮ್ಮೆ ಅನ್ಸತ್ತೆ ಇಷ್ಟು ಬೇಕಾ ಅನ್ಸತ್ತೆ. ಅಷ್ಟು ಹೇಳಿದ್ರು ಅದರೊಳಗೆ ಅಷ್ಟು ಇರ್ತಕ್ಕಂಥದ್ದು ಅಂತ ವ್ಯಾಸರಾಜರು ಅದನ್ನು ತೋರಿಸ್ತಕ್ಕಂಥ ಚಂದ್ರಿಕೆ ಇರಲಿ, ನ್ಯಾಯಾಮೃತ ಇರಲಿ, ಬಹಳ ಆಶ್ಚರ್ಯ ಆಗುವಂತಹ ಗ್ರಂಥಗಳು. ನಿಮಗೆ ಹೇಳಬೇಕು ಅಂದರೆ ಇನ್ನೂ ಒಂದು ಆಶ್ಚರ್ಯ ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಸುಧಾಮಂಗಳ ಆಯಿತು ಅಂದರೆ ಮುಗಿದೋಯ್ತು ಅಂತ ಹೀಗೆ ಅಂದ್ಕೊಂಡಿರ್ತಾರೆ. ಮೊನ್ನೆ ಪಾಠ ಮಾಡುವಾಗ ಸ್ವಾಮಿಗಳು ಹೇಳಿದ ಮಾತು, ಸುಧಾ ಪಾಠ ಆದಮೇಲೇ ಚಂದ್ರಿಕಾ ಪಾಠ ಮಾಡೋದು. ಅಲ್ಲಿವರೆಗೂ ನಿಮಗೂ ಬರೀ ಚಂದ್ರಿಕಾ ನೇರ ಹೋಗ್ಬಿಟ್ರೆ ಗೊತ್ತಾಗೋದಿಲ್ಲ. ಚಂದ್ರಿಕಾ ಒಳಗೆ ಮಧ್ಯ ಮಧ್ಯ ಸುಧಾ ವಾಕ್ಯಗಳನ್ನು ವ್ಯಾಸರಾಜರು ಉದಾಹರಿಸ್ತಾರೆ. ಸುಧಾ ಒಳಗೆ ಜೈತೀರ್ಥರು ಹೀಗೆ ಹೇಳಿದ್ದಾರೆ, ನೀವು ಸುಧಾನೇ ಓದಿಲ್ಲ, ಈಗ ಚಂದ್ರಿಕಾಗೆ ನೇರ ಹೋಗ್ತೀರಿ ಅಂದರೆ ಸುಧಾದಲ್ಲಿ ಹೇಳಿದ್ದಾರೆ ಅಂದರೆ ಗೊತ್ತಾಗಬೇಕಲ್ಲ, ನಿಮಗೆ ಗೊತ್ತಾಗಲ್ಲ. ತತ್ವಪ್ರಕಾಶಿಕಾ ವಾಕ್ಯಗಳು, ಶ್ರೀಮನ್ ನ್ಯಾಯ ಸುಧೆಯ ವಾಕ್ಯಗಳನ್ನು ವಿಮರ್ಶೆ ಮಾಡಿ ವ್ಯಾಸರಾಜರು ತಮ್ಮ ಚಂದ್ರಿಕೆ ಒಳಗೆ, ತಾತ್ಪರ್ಯ ಚಂದ್ರಿಕೆ ಒಳಗೆ ಕೊಡ್ತಾ ಇದ್ದಾರೆ ಎಂದಮೇಲೆ ಅವರ ಆ ಬುದ್ಧಿಮತ್ತೆ, ವ್ಯಾಸರಾಜರ ಯೋಚನಾ ಶಕ್ತಿ, ಅವರ ಯೋಗ್ಯತಾ, ಅದನ್ನು ಅವರ ಗ್ರಂಥಗಳ ಒಳಗೆ ಅವರ ಆಕೃತಿಯನ್ನು ನೋಡಿದಾಗ ನಿಮಗೆ ಅವರ ಆಶ್ಚರ್ಯ ಗೊತ್ತಾಗುತ್ತೆ. ಇಂತಹ ವ್ಯಾಸರಾಜಗುರು ಸಾರ್ವಭೌಮರು ಸಣ್ಣ ವಯಸ್ಸಿನಲ್ಲಿ ಶ್ರೀಪಾದರಾಜರ ಬಳಿ ಅಧ್ಯಯನ ಮಾಡುವ ಪ್ರಸಂಗ, ಕೇವಲ 18ರ ತಾರುಣ್ಯದ ಒಳಗೆ ಸಮಗ್ರ ಸರ್ವಮೂಲವನ್ನು ಅಧ್ಯಯನ ಮಾಡಿದ ಮಹಾನುಭಾವರು. ಮತ್ತು ಒಮ್ಮೆ ಹೇಳಿದರೆ ಮುಗಿದೋಯ್ತು, ಇನ್ನು 2ನೇ ಬಾರಿ ಹೇಳುವ ಹಾಗಿಲ್ಲೇ ಇಲ್ಲ ವ್ಯಾಸರಾಜರಿಗೆ ಪಾಠ. ಶ್ರೀಪಾದರಾಜರಂಥ ಮಹಾನುಭಾವರ ವಾಗ್ಗರಡಿಯ ಒಳಗೆ ವ್ಯಾಸರಾಜರು ಅನೇಕ ವರ್ಷಗಳ ಕಾಲ ಕೂತು ಅಧ್ಯಯನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಡೆದ ಒಂದು ಘಟನೆ, ಸಮಗ್ರ ಮಧ್ವಶಾಸ್ತ್ರ, ಆಚಾರ್ಯರ ಶಾಸ್ತ್ರದ ಒಳಗಿನ ತಿರುಳೇನು, ತತ್ವಗಳೇನು. ನಮಗೊಮ್ಮೆ ತಲೆ ಒಳಗೆ ಸಮಗ್ರ ಸರ್ವಮೂಲದ ಒಳಗಿರುವಂಥ ಪ್ರಮೇಯಗಳು, ಆಚಾರ್ಯರು ಸಿದ್ಧಾಂತದಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಬೇಕು ಅಂದಾಗ ವ್ಯಾಸರಾಜರು ಮಾಡಿದು ಒಂದು ಸ್ತೋತ್ರ ಶ್ಲೋಕ, ಸಮಗ್ರ ಮಧ್ವಮತದ ಒಂದು ತತ್ವಗಳು, ಪ್ರಮೇಯ ನವಮಾಲಿಕೆ, 9 ಪ್ರಮೇಯಗಳನ್ನು ವ್ಯಾಸರಾಜರು ಒಂದೇ ಶ್ಲೋಕದಲ್ಲಿ ಕ್ರೋಢೀಕರಿಸಿ ಹೇಳಿರ್ತಕ್ಕಂಥದ್ದು. ಶ್ರೀಮನ್ಮಧ್ವಮತೆ ಹರಿಪರತರ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣ ಹರೇರನುಚರಾ ನಿಚೋಚ್ಚ ಭಾವಂಗತಾ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿಃ.